ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 2,000ಕ್ಕೂ ಹೆಚ್ಚು ಅಶ್ಲೀಲ ಫೋಟೋಗಳು, 40ರಿಂದ 50 ವಿಡಿಯೋಗಳಿದ್ದ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಕೋರ್ಟ್ಗೆ ಸಾಕ್ಷಿಯನ್ನು ನುಡಿದ ಪ್ರಜ್ವಲ್ ರೇವಣ್ಣ ಚಾಲಕ, ಮಾಜಿ ಕಾರು ಚಾಲಕ ಕಾರ್ತಿಕ್ ಈ ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ ಚಾಲಕ ಕಾರ್ತಿಕ್ ಕೋರ್ಟ್ಗೆ ಕೊಟ್ಟಂತ ಈ ಸ್ಟೇಟ್ಮೆಂಟ್ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ಕಣ್ಣೀರು ಹಾಕ್ತಾ ಇದ್ರಂತೆ, ಇತ್ತೀಚೆಗೆ ನನ್ನ ದಯಮಾಡಿ ಹೇಗಾದ್ರೂ ಮಾಡಿ ಬಿಡಿಸ್ಕೊಂಡು ಹೋಗಿ ಅಂತ. ಬಟ್ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗುವ ಭಾಗ್ಯ ಅಂತೂ ಸದ್ಯ ಕಾಣಿಸ್ಕೊಳ್ತಾ ಇಲ್ಲ. ಪ್ರಜ್ವಲ್ ಅವರ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು, ಫೋಟೋಸ್ಗಳು ಇತ್ತು, ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು ಅನ್ನುವಂಥ ಸುದ್ದಿ ಆಗಲೂ ಕೂಡ ಕೇಳಿ ಬಂದಿತ್ತು. ಇದೀಗ ಅವರ ಕಾರು ಚಾಲಕ ನುಡಿದಿರುವಂಥ ಈ ಸ್ಟೇಟ್ಮೆಂಟ್ ಕೂಡ ಅವರಿಗೆ ಸಂಕಷ್ಟ ಆಗ್ತಾ ಇದೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಿನಲ್ಲೇ ಇದ್ದಾರೆ. ಕೋರ್ಟ್ನಲ್ಲಿ ಡ್ರೈವರ್ ಕಾರ್ತಿಕ್ ಸಾಕ್ಷ್ಯ ಹೇಳಿರೋ ವಿಚಾರ ತಿಳಿದು ಒಂದರ ನಂತರ ಒಂದು ಕಷ್ಟಗಳು ಬರ್ತಾನೆ ಇದೆ ಅನ್ನುವಂಥ ಬೇಸರವನ್ನ ಹೊರಗಾಕಿದ್ದಾರಂತೆ. ಪ್ರಜ್ವಲ್ ರೇವಣ್ಣ ಮಾಜಿ ಚಾಲಕ ಕಾರ್ತಿಕ್ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿಕೆ ದಾಖಲಿಸುವಾಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಸುಮಾರು 200 ಹುಡುಗಿಯರ ಅಶ್ಲೀಲ ಫೋಟೋಗಳು, 40ರಿಂದ 50 ವಿಡಿಯೋಗಳು ಇದ್ವು ಅಂತ ಕಾರ್ತಿಕ್ ನ್ಯಾಯಾಲಯದ ಮುಂದೆ ತಿಳಿಸಿರೋದು. ಪ್ರಜ್ವಲ್ ಅಶ್ಲೀಲ ಆಟಗಳ ಬಗ್ಗೆ ಭವಾನಿ ರೇವಣ್ಣಂಗೂ ಮಾಹಿತಿ ಇತ್ತು ಅನ್ನೋದು. ಇದರಿಂದ ತಾಯಿ ಮಗನ ನಡುವೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಾಗಿತ್ತು ಅನ್ನೋದನ್ನು ಕೂಡ ಡ್ರೈವರ್ ಕಾರ್ತಿಕ್ ಕೋರ್ಟ್ನ ಮುಂದೆ ಹೇಳಿರೋದು. 2009ರಿಂದ HD ರೇವಣ್ಣ ಅವರ ಪತ್ನಿ ಭವಾನಿ ಮತ್ತು ಮಗ ಸೂರಜ್ ಅವರ ಕಾರಿಗೆ ಚಾಲಕನಾಗಿದ್ದೆ. ನಂತರ 2018ರಿಂದ ಮಾಜಿ ಸಂಸದ ಪ್ರಜ್ವಲ್ ಅವರ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದೇನೆ. ಪ್ರಜ್ವಲ್ ಸಂಚಾರ ಮಾಡುತ್ತಿದ್ದಾಗ ಕಾರಿನಲ್ಲೇ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಿಸ್ತಾ ಇದ್ರು. ನಾನು ಆ ಕಡೆ ನೋಡಿದ್ರೆ ಮೊಬೈಲ್ ತಿರುಗಿಸಿಕೊಳ್ತಾ ಇದ್ರು. ಅದೊಂದು ದಿನ ಪ್ರಜ್ವಲ್ ಜಯನಗರದಲ್ಲಿನ ಫ್ರೆಂಡ್ ಮನೆಗೆ ಹೋದಾಗ ಕಾರಿನಲ್ಲೇ ಮೊಬೈಲ್ ಬಿಟ್ಟಿದ್ರು. ಮೊಬೈಲನ್ನು ತೆಗೆದು ನೋಡಿದಾಗ ಸುಮಾರು 200 ಹುಡುಗಿಯರ ಅಶ್ಲೀಲ ಫೋಟೋ ಪತ್ತೆ ಆಯಿತು. 30ರಿಂದ 40 ಹುಡುಗಿಯರ ಅಶ್ಲೀಲ ವಿಡಿಯೋಗಳು ಇದ್ವು. ಈ ವಿಚಾರವನ್ನ ಭವಾನಿ ರೇವಣ್ಣಂಗೆ ತಿಳಿಸೋಕೆ ನನ್ನ ಮೊಬೈಲ್ಗೆ ವರ್ಗಾಯಿಸಿಕೊಂಡೆ. ಬಳಿಕ ನಾನು ಭವಾನಿ ರೇವಣ್ಣಂಗೆ ಈ ಬಗ್ಗೆ ವಿಷಯ ತಿಳಿಸಿದೆ. ಭವಾನಿ ಅವರ ಆ ಫೋಟೋ ವಿಡಿಯೋಗಳನ್ನು ತಮಗೆ ಕಳಿಸುವಂತೆ ಹಾಗೂ ಎಲ್ಲಿಯೂ ಬಹಿರಂಗಪಡಿಸಿದಂತೆ ಸೂಚಿಸಿದ್ರು. ಬಳಿಕ ವಿಡಿಯೋ ಫೋಟೋಗಳನ್ನು ಭವಾನಿ ರೇವಣ್ಣರಿಗೆ ಕಳಿಸಿದೆ. ಈ ವಿಚಾರದ ನಂತರ ಭವಾನಿ ರೇವಣ್ಣ ಪ್ರಜ್ವಲ್ ಜೊತೆ ಮಾತು ಬಿಟ್ಟಿದ್ರು. ವಿಡಿಯೋ ಫೋಟೋಗಳ ವಿಚಾರದ ಬಗ್ಗೆ ಹೇಳಿದ್ದು ಯಾರು ಅಂತ ಪ್ರಜ್ವಲ್ ಕೇಳಿದ್ದಕ್ಕೆ ಚಾಲಕ ಕಾರ್ತಿಕ್ ಹೇಳಿದ್ದು ಅಂತ ಭವಾನಿ ಹೇಳಿದ್ರು. ಆ ಬಳಿಕ ಪ್ರಜ್ವಲ್ ರೇವಣ್ಣ ಫೋನ್ ಮಾಡಿ ನನಗೆ ಬೈದ್ರು. 2022ರಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಬಳಿ ಕೆಲಸ ಬಿಟ್ಟೆ ಅಂತ ಕಾರ್ತಿಕ್ ಸಾಕ್ಷಿಯನ್ನ ಹೇಳಿದ್ದಾರೆ. ಸೊ ಈ ಸಾಕ್ಷಿ ನುಡಿಯುವಂಥ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. 2009ರಿಂದ ರೇವಣ್ಣ ಅವರ ಕಾರು ಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನಂತರ ಭವಾನಿ ಮತ್ತು ಅವರ ಮಗ ಸೂರಜ್ ಅವರ ಕಾರಿಗೂ ಕೂಡ ಚಾಲಕನಾಗಿದ್ದೆ. 2018ರಿಂದ ಪ್ರಜ್ವಲ್ ಕಾರು ಚಾಲಕನಾಗಿ ಕೆಲಸ ಮಾಡಿದ್ದೇನೆ. ಈ ವಿಚಾರವನ್ನೆಲ್ಲ ಕೋರ್ಟ್ಗೆ ಹೇಳಿದ್ದಾರೆ. ಏನೇನಾಗಿದೆ, ಯಾವಾಗ ಮೊಬೈಲ್ ತಗೊಂಡ್ರು, ಮೊಬೈಲಲ್ಲಿರೋ ಫೋಟೋ ಮತ್ತು ವಿಡಿಯೋ ಇವ್ರು ಯಾಕೆ ಕಳಿಸ್ಕೊಂಡ್ರು, ಅದನ್ನು ಯಾರಿಗೆ ಕಳಿಸಿದ್ರು, ಆಮೇಲೆ ಏನಾಯಿತು, ಇದನ್ನು ಕೋರ್ಟ್ನ ಮುಂದೆ ಚಾಲಕ ಕಾರ್ತಿಕ್ ಹೇಳ್ಕೊಂಡಿರೋದು. ಇದು ಈಗ ರೇವಣ್ಣ ಆ್ಯಂಡ್ ಫ್ಯಾಮಿಲಿಗೆ ಸಂಕಷ್ಟ, ಮುಜುಗರ, ಮುಖಭಂಗ ಆಗ್ತಿದೆ. ಯಾಕಂದರೆ ಇವತ್ತಿಗೂ ಕೆಲವರು ವಾದ ಮಂಡಿಸ್ತಾ ಇದ್ರು, ಆ ಥರ ಎಲ್ಲ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಇದು ಷಡ್ಯಂತ್ರ, ಅದು ಹೆಂಗಾಗ್ಬಿಡುತ್ತೆ, ಅದು ಹೆಂಗೆ ಮಾಡಿಬಿಡ್ತಾರೆ ಅಂತ. ಆದರೆ ಕೋರ್ಟ್ನ ಮುಂದೆ ಯಾರಿಗೇನೇ ಹೇಳಬೇಕಾದ್ರೂ ಅದು ಸತ್ಯವಾಗಿರಬೇಕು. ಕಾರಣ ಸಾಕ್ಷಿ ಕೇಳ್ತಾರೆ. ಏನಿದೆ ಅಪ್ಪ ನಿಮ್ಮ ಹತ್ರ ಸಾಕ್ಷಿ? ಈಗ ಎಲ್ಲ ಫೋಟೋಸ್ ಮತ್ತು ವಿಡಿಯೋಸನ್ನು ನನ್ನ ಮೊಬೈಲಿಗೆ ನಾನು ಕಳಿಸ್ಕೊಂಡಿದ್ದೀನಿ ಅಂತಂದರೆ ಅದು ಖಂಡಿತವಾಗಿಯೂ ಅದಿರಲೇಬೇಕಾಗತ್ತೆ. ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಅದು ಸತ್ಯಾನುಸತ್ಯತೆ ನೋಡಲಾಗತ್ತೆ. ಸುಮ್ಮನೆ ಅಂತೂ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಇದು ನಿನ್ನೆ ಕಾರು ಚಾಲಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. 2018ರಿಂದ ಪ್ರಜ್ವಲ್ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ರಂತೆ. ಪ್ರಜ್ವಲ್ ಕಾರ್ನಲ್ಲೇ ಅವ್ರ ಮೊಬೈಲಲ್ಲಿ ಅಶ್ಲೀಲ ವಿಡಿಯೋವನ್ನು ನೋಡ್ತಾ ಇದ್ರಂತೆ. ಏನೋ ಮೊಬೈಲಲ್ಲಿ ನೋಡ್ತಾ ಇದ್ದಾರಲ್ಲ ಅಂತ ನಾನು ನೋಡಿದಾಗ ಮೊಬೈಲನ್ನು ಬೇರೆ ಕಡೆ ತಿರುಗಿಸ್ಕೊಳ್ತಾ ಇದ್ರು. ಪ್ರಜ್ವಲ್ ಮೊಬೈಲ್ನ ಪಾಸ್ವರ್ಡ್ ನನಗೆ ತಿಳಿದಿತ್ತು. ಅಂದರೆ ಕ್ಲೋಸ್ ಆಗಿರ್ತಾರೆ ಅಲ್ವಾ, ಡ್ರೈವರ್ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲೇ ಕೂತಿರ್ತಾರೆ. ಸೊ ಪಾಸ್ವರ್ಡ್ ಏನೇನು ಹೊಡಿತಾರೆ, ಹೆಂಗೆ ಏನು ಅಂತ ನೋಡ್ಕೊಂಡಿರ್ತಾರೆ. ಪಾಸ್ವರ್ಡ್ ನಂಗೆ ಗೊತ್ತಿತ್ತು. ಒಂದು ದಿನ ಅವರು ಜಯನಗರದಲ್ಲಿನ ಗೆಳತಿ ಮನೆಗೆ ಹೋಗಿದ್ರು. ಯಾರೋ ಫ್ರೆಂಡ್ ಮನೆಗೆ ಹೋಗಿರಂತೆ, ಗರ್ಲ್ ಫ್ರೆಂಡ್ ಮನೆಗೆ. ಆಗ ಅವ್ರ ಮೊಬೈಲನ್ನು ಕಾರಲ್ಲೇ ಬಿಟ್ಟು ಬರ್ತಾರಂತೆ. ಸೊ ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇಟ್ಟಿದ್ದ ಮೊಬೈಲನ್ನು ನಾನು ತೆಗೆದುಕೊಂಡು ನೋಡ್ತೀನಿ.
ಏನು ಯಾವಾಗಲೂ ನೋಡ್ತಾ ಇರ್ತಾರಲ್ಲ ಅಂತ ನೋಡ್ತೀನಿ. ಸುಮಾರು 2,000 ಅಶ್ಲೀಲ ಫೋಟೋಗಳು, 50 ವಿಡಿಯೋಗಳು ಇರೋದು ನನಗೆ ಗೊತ್ತಾಗುತ್ತೆ. ನಂತರ ನಾನು ಅವುಗಳನ್ನೆಲ್ಲ ನನ್ನ ಮೊಬೈಲಿಗೆ ಕಳಿಸ್ಕೊಳ್ತೀನಿ, ವರ್ಗಾಯಿಸ್ಕೊಳ್ತೇನೆ. ಭವಾನಿ ಅವರಿಗೆ ಮಾಹಿತಿಯನ್ನು ನೀಡ್ತೀನಿ, ಮೇಡಮ್ ಹಿಂಗಿದೆ ಅಂತ. ಫೋಟೋ ವಿಡಿಯೋ ಎಲ್ಲ ನನಗೆ ಕಳಿಸು ಅಂತ ಅವ್ರು ಹೇಳ್ತಾರೆ, ನಾನು ಎಲ್ಲನೂ ಅವ್ರಿಗೆ ಕಳಿಸ್ತೀನಿ. ಆಮೇಲೆ ಇದನ್ನು ಎಲ್ಲೂ ಹೇಳೋಕ್ಕೆ ಹೋಗ್ಬೇಡ ಅಂತ ನಂಗೆ ಹೇಳ್ತಾರೆ. ಆನಂತರ ಭವಾನಿ ಅವರು ಪ್ರಜ್ವಲ್ ಜೊತೆ ಮಾತಾಡ್ತಾ ಇರಲಿಲ್ವಂತೆ ಅಮ್ಮ ಮಗ. ವಿಚಾರ ಗೊತ್ತಾಗಿ ನನಗೆ ಪ್ರಜ್ವಲ್ ಬೈದಿದ್ರು, ಯಾಕೆ ಹೇಳಕ್ಕೆ ಹೋದೆ ಅಂತ ಬೈದಿದ್ರಂತೆ. ಸೊ ಇದಿಷ್ಟು ಕೋರ್ಟ್ನ ಮುಂದೆ ಕಾರು ಚಾಲಕ ಕಾರ್ತಿಕ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಸಹಜವಾಗಿ ಕಾರು ಚಾಲಕ ಕಾರ್ತಿಕ್ ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಪ್ರಜ್ವಲ್ ಅವರಿಗೆ ಕಂಟಕ ಆಗಲಿದೆ. ಈ ವಿಚಾರ ಆಲ್ರೆಡಿ ಪ್ರಜ್ವಲ್ ಗಮನಕ್ಕೆ ಗೊತ್ತಾಗ್ಬಿಟ್ಟಿದೆಯಂತೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ.